ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಇವತ್ತು ಮಾರ್ನಿಂಗು ವೀಕ್ಲಿ ಆಗ್ತಿತ್ತು. ನಾನು ತೋಟಕ್ಕೆ ಬಂದಿದ್ದೆ, ತೋಟ ನೋಡೋಕ್ಕೆ ಗೊಬ್ಬರ ಹಾಸ್ಲಿಕ್ಕೆ ಫ್ರೆಂಡ್ಸ್. ಓಕೆನಾ, ಎಲ್ಲ ಗೊಬ್ಬರ ಎಲ್ಲ ಹಾಕಿದ್ದಾರೆ, ಗುಳಿ ಎಲ್ಲ ಮಾಡಿ. ಅದಕ್ಕೋಸ್ಕರ ಇವತ್ತು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ನಮ್ಮ ತೋಟದೆಲ್ಲ ತೋರಿಸಿದೆ ಫ್ರೆಂಡ್ಸ್. ಓಕೆನಾ, ಈಗೆಲ್ಲ ಚಿಕ್ಕ ಚಿಕ್ಕ ಸಸಿಗಳು ಇದ್ದಾಗ ಈಗ ಸ್ವಲ್ಪ ದೊಡ್ಡ ದೊಡ್ಡ ಮರಗಳಾಗಿದ್ದಾವೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇವತ್ತು ನನ್ನೊಂದು ಸಣ್ಣದೊಂದು ವಿಡಿಯೋ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಹೇಗೆಲ್ಲ ಗುಳಿಸುತ್ತು ಮಾಡಿದ್ದಾರೆ, ಹಾಕಿದ್ದಾರೆ ಅಂತ ನಮ್ಮ ತೋಟ ನೋಡಿ. ಎಲ್ಲ ಟ್ಯಾಕ್ಟ್ರ್ ಓಡಿಸಿ ಗುಳಿಸುತ್ತು ಮಾಡಿ ಎಲ್ಲ ಗೊಬ್ಬರ ಹಾಕ್ಸಿದ್ದೀವಿ ಫ್ರೆಂಡ್ಸ್. ಇನ್ನೂ ತುಂಬ ಕೆಲಸಗಳಿದ್ದಾವೆ ಮಾಡಬೇಕು ನಮ್ಮ ತೋಟಗಳ ಕೆಲಸದಲ್ಲಿ ಫ್ರೆಂಡ್ಸ್. ನೋಡ್ತಾ ಎಲ್ಲ ರೋಡ್ ಸೈಡೇ ಇದೆ ನಮ್ಮ ತೋಟಗಳು ಎಲ್ಲ. ನೋಡ್ತಿದ್ರಲ್ಲ, ಫುಲ್ಲು ನಮ್ಮ ಅಡಿಕೆ ತೋಟನೇ ಇಲ್ಲಿ ಫುಲ್ಲು ಫೇಮಸ್ ಅಂತಲೇ ಹೇಳ್ತೀನಿ. ಫುಲ್ಲು ಅಡಿಕೆ ತೋಟನೇ ಇಲ್ಲೆಲ್ಲ ಜಾಸ್ತಿ. ತೆಂಗು, ಅಡಿಕೆ ತೋಟ. ಯಾರು ಭತ್ತ ಬೆಳೆಯೋರು ಯಾರು ಇಲ್ಲ, ಎಲ್ಲ ಅಡಿಕೆ ತೋಟನೇ ಫ್ರೆಂಡ್ಸ್. ನೋಡ್ತಲ್ಲ ಹೇಗೆಲ್ಲ ವಾತಾವರಣ ತುಂಬ ಚೆನ್ನಾಗಿದೆ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಿಲ್ಲ. ಇದೆಲ್ಲ ನಮ್ಮದೇ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ, ಇದೇ ಗೊಬ್ಬರ, ರಾಸಾಯನಿಕ ಗೊಬ್ಬರ ಹಾಕ್ಸಿದೀವಿ ಫ್ರೆಂಡ್ಸ್. ದನಿ ಗೊಬ್ಬರ ಇನ್ನೂ ಹಾಕ್ಸಿಲ್ಲ, ಹಾಕ್ಸ್ಬೇಕು. ನೋಡಿ ಸಸ್ಯಗಳೆಲ್ಲ ಹೇಗಿದೆ, ಹಂತವಾಗಿ ಎಲ್ಲ ಬೆಳೀತಿದೆ ಫ್ರೆಂಡ್ಸ್. ಫಲಗಳು ಕೊಡ್ತಾ ಇದೆ. ಚೆನ್ನಾಗಿ ಗೊಬ್ಬರ ಹಾಕಿ ನಾವು ಸಾಕೋದ್ರೆ ಅದು ನಮ್ಮ ಸಾಕುತ್ತೆ. ನೋಡ್ತಾ ಇದ್ರಲ್ಲ, ಗುಳಿ ಸುತ್ತ ಇಷ್ಟು ಮಾಡಲೇಬೇಕು. ಯಾರೆಲ್ಲ ತೋಟ ಕೆಲಸ ಮಾಡೋರು ಅಷ್ಟು ಗುಳಿ ಸುತ್ತ ಮಾಡಿ ಗೊಬ್ಬರಗಳು ಹಾಕ್ಬೇಕು ಅಂತ ಹೇಳ್ತೀನಿ ಫ್ರೆಂಡ್. ನೋಡ್ತಾ ಇದ್ರಲ್ಲ, ಎಲ್ಲ ಗಿಡಗಳು ಬರ್ತಾಯಿದ್ದೀನಿ. ಈ ರೀತಿ ಮಾಡಿ ಹಾಕ್ಬೇಕು ಗೊಬ್ಬರನ. ಯಾರು ಹತ್ರಗಳು ಹಾಕ್ಬಾರ್ದು, ಎಲ್ಲ ಸ್ವಲ್ಪ ಡಿಸ್ಟೆನ್ಸ್ ದೂರ ಹಾಕಬೇಕು, ಇಲ್ಲ ಸುಟ್ಟೋಗ್ಬಿಡುತ್ತೆ ಸಸಿಗಳು ಅಂತ ಹೇಳ್ತೀನಿ. ಎಲ್ಲ ಡಿಸ್ಟೆನ್ಸಲ್ಲೇ ಹಾಕ್ಬೇಕಾದ್ರೆ ಅದು ಫುಲ್ ಪವರು, ಅದು ಬಿಡುತ್ತೆ ರಾಸಾಯನಿಕನ, ಅದು ಅಡಿಕೆ ಸಸಿ. ನಾವು ದೂರ ಹಾಕಿದ್ರೆ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಗೊಬ್ಬರ, ಸ್ವಲ್ಪ ರಾಸಾಯನಿಕ ಗೊಬ್ಬರಗಳು ಸ್ವಲ್ಪ ಎಳೆಯೋದು, ಫಲ ಕೊಡೋದು, ಬೆಳವಣಿಗೆ ಬರೋದು ಎಲ್ಲ ಆಗುತ್ತೆ. ರೋಗ ರುಜಿನಗಳು ಯಾವುದು ಬರಲ್ಲ ಫ್ರೆಂಡ್ಸ್ ಅಂತ ಹೇಳ್ತೀನಿ ನಾನು. ಫ್ರೆಂಡ್ಸ್ ನೋಡಿ, ಸ್ವಲ್ಪ ಜೋಳ ಹಾಕೊಳ್ಳೋಕ್ಕೆ ಬೇರೆ ಕೊಟ್ಟಿದ್ದೀನಿ ನಾವು ಚೆನ್ನಾಗಿ. ಓಕೆನಾ, ಗೊಬ್ಬರ ಎಲ್ಲ ಚೆನ್ನಾಗಿ ಒಳಗಡೆ ಹಾಕಿದಾಗ ಮಧ್ಯೆ ಏನಾರು ಬೆಳಿಲೇಬೇಕು. ಬೆಳೆದಾಗ ಚೆನ್ನಾಗಿ ಹಸಿರು ವಾತಾವರಣ ತುಂಬ ಚೆನ್ನಾಗಿರುತ್ತೆ, ನೆರಳು ಬರುತ್ತೆ, ಅಡಿಕೆ ಫಲ ಕೊಡುತ್ತೆ ಚೆನ್ನಾಗಿ, ಎಲ್ಲ ಬರುತ್ತೆ ಫ್ರೆಂಡ್ಸ್ ಅಂತ ಹೇಳ್ತಾಯಿದ್ದೀನಿ. ಎಲ್ಲರೂ ನೋಡ್ತಾ ಇದ್ರಲ್ಲ, ಒಂದೆರಡು ಪಾತೆ ಜೋಳ ಹಾಕಿದ್ದೀವಿ ಅಷ್ಟೇ, ಇನ್ನೇನೂ ಇಲ್ಲ. ನೋಡ್ತಾ ಇರಲ್ಲ ಫ್ರೆಂಡ್ಸ್, ಒಂದೆರಡು ಪಾತಿ ಹಾಕೋಕ್ಕೆ ಬೇರೆ ಬಿಟ್ಟಿದ್ದೀವಿ. ಓಕೆನಾ, ಹಸಿರು ಎಲ್ಲ ಕಡೆ ಹಾಕಿದಾಗ ನಾವು ಫಲ ತುಂಬ ಚೆನ್ನಾಗಿ ಕೊಡುತ್ತೆ. ಗೊಬ್ಬರ ಎಲ್ಲ ತುಂಬ ಚೆನ್ನಾಗಿ ಕೊಡಬೇಕು. ಸುಮಾರು ಇಲ್ಲಾಂದರೆ 8 ವರ್ಷ ಸಸಿಗಳು ನಮ್ಮ 7 ವರ್ಷದಿಂದ 8 ವರ್ಷ ಆಗಿದೆ. ಅದಕ್ಕೆ ಸಸಿಗಳು ಹಾಕಿ ಎಲ್ಲ ದೊಡ್ಡ ದೊಡ್ಡ ಮರ ಆಗಿದೆ, ಕೆಲವೊಂದೆಲ್ಲ ಹೋಗಿದೆ. ಹಾಕಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಸಸಿಗಳನ್ನ. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಈಗೆಲ್ಲ ಕೆಲವೊಂದೆಲ್ಲ ಫಲಗಳು ಕೊಡ್ತಿದ್ದಾವೆ, ಎಲ್ಲ ಬಿಡ್ತಾ ಇದ್ದಾವೆ. ಕೆಲವೊಂದು ಹಣ್ಣು ಆಗ್ತದೆ, ಕೆಲವೊಂದು ಕಾಯಿಗಳಿದ್ದಾವೆ. ಅವೆಲ್ಲ ಒಟ್ಟಿಗೆ ಫಲ ಕೊಟ್ಟರೆ ಒಳ್ಳೆ ಆದಾಯಗಳು ಬರುತ್ತೆ ಅಂತ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಕೆಲವೊಂದೆಲ್ಲ ಹೋಗಿರೋ ಸಸ್ಯಗಳೆಲ್ಲ ಹಾಕಿದ್ದೀವಿ, ಕೆಲವೊಂದೆಲ್ಲ ನಿಧಾನ ಬರ್ತದೆ ಫ್ರೆಂಡ್ಸ್. ಎಲ್ಲ ಫಲಗಳು ಕೊಡೋದ್ರಲ್ಲಿ ಪ್ರತಿಯೊಂದು ಎಲ್ಲದರಲ್ಲೂ ಫ್ರೆಂಡ್ಸ್. ನೋಡ್ತಿದ್ರಲ್ಲ, ಕೆಲವೊಂದೆಲ್ಲ ಜೋಳಗಳಾಗಿದೆ, ಕೆಲವೊಂದು ಒಳ್ಳೆ ಫಲ ಕೊಡುತ್ತೆ, ಕೆಲವೊಂದೆಲ್ಲ ಸ್ಟಾರ್ಟಿಂಗ್ ಆ ರೀತಿ ಆಗುತ್ತೆ ಫ್ರೆಂಡ್ಸ್. ನೋಡಿದ್ರ, ಈ ರೀತಿ ಕೆಂಪಗೆ ಬಂದರೆ ಹಣ್ಣಾಗಿದ್ದಾವೆ ಅಂತ ಅರ್ಥ ನಮ್ಮ ಕಡೆ. ನೋಡ್ತಿದ್ರಲ್ಲ, ನೋಡಿ ಫ್ರೆಂಡ್ಸ್, 2 ಕಿತ್ತಿದ್ದೀನಿ ನೋಡಿ. ಈ ರೀತಿ ಕೆಂಪಗೆ ಬಂದರೆ ಕೀಳಕ್ಕೆ ಬಂದಿದ್ದಾವೆ ಅಂತ ಅರ್ಥ. ಕಿತ್ತಿ ಸುಲಿಸಿ ಚೆನ್ನಾಗಿ ನಾವೇ ಬೇಯಿಸಿ ಒಣಗಿಸಿದ್ರೆ ಒಳ್ಳೆ 50,000 ಕ್ವಿಂಟಲ್ಗಿದೆ ಫ್ರೆಂಡ್ಸ್. ಓಕೆನಾ, ಒಳ್ಳೆ ಆದಾಯ ತೊಗೋಬೋದು ಫ್ರೆಂಡ್ಸ್. ನೋಡಿ, ಲಾಸ್ಟ್ವರೆಗೂ ನಮ್ಮದೇ, ಕೊನೆ ಲಾಸ್ಟ್ ಇದೆಯಲ್ಲ ಅಲ್ಲಿವರೆಗೂ ನಮ್ಮದೇ, ಅದೇ ಎಂಡಿಂಗ್ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ವಿಡಿಯೋ ಮಾಡಿದೆ ಅಂತ. ಗುಳಿ ಸುತ್ತ ಮಾಡಬೇಕಾದ್ರೆ ಡಿಸ್ಟೆನ್ಸ್ ಇರಬೇಕು, ಸ್ವಲ್ಪ ಅಗ್ಲಾಗಿರಬೇಕು. ಹತ್ರ ಬುಡಕ್ಕೆ ಯಾವತ್ತೂ ಗೊಬ್ಬರಗಳು ಹಾಕ್ಬಾರ್ದು. ಓಕೆನಾ, ಡಿಸ್ಟೆನ್ಸ್ ಮಾಡಿ ಸ್ವಲ್ಪ ದೂರ ಹಾಕಿದ್ರೆ ಒಳ್ಳೆ ಭೂಮಿ ಫಲವತ್ತಾದ ರಾಸಾಯನಿಕ ಗೊಬ್ಬರ ಆಗಿರೋದು ಮತ್ತು ದನಿ ಗೊಬ್ಬರ ಆಗಿರೋದು ಸ್ವಲ್ಪ ಇಳಿಯುತ್ತೆ ಭೂಮಿ. ಓಕೆನಾ, ಬೇರು ಎಳೆದು ಒಳ್ಳೆ ಫಲ ಕೊಡೋಕ್ಕೆ ಶುರು ಮಾಡುತ್ತೆ ಅಂತ ನಾನು ಈ ಮಾತು ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಹೇಗೆ ಬಂದಿದೆ. ಈ ರೀತಿ ಎಲ್ಲ ಬಂದರೆ ಒಳ್ಳೆ ಚೆನ್ನಾಗೆ ಸುಲಿಬೇಕು. ನಾವು ಕಷ್ಟಪಟ್ಟು ಮಾಡ್ತೀವಿ ಅಂತಂದರೆ ಒಳ್ಳೆ ಆದಾಯ. ಒಂದು 10 ಕ್ವಿಂಟಲ್ ಇದ್ದರೂ ಒಳ್ಳೆ ಆದಾಯ ತೆಗಿಬೋದು. ಒಂದು 10 ಕ್ವಿಂಟಲ್ ಬಂದರೆ ಸಾಕು ವರ್ಷಕ್ಕೆ. ನಾವು ಇದರಿಂದ ನಾವು ಲಾಭದಾಯಕ ತರ್ಬೋದು ಅಂತ ಫ್ರೆಂಡ್ಸ್ ನಾನು ಇದೊಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆನಾ, ಯಾರೆಲ್ಲ ತೋಟ ಮಾಡಿದ್ದೀರಾ, ಮಾಡ್ಬೇಕಾದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಡಿಸ್ಟೆನ್ಸ್ ಮಾಡಿ ಸಸಿಗಳು ಹಾಕಿ, ಗೊಬ್ಬರ ಹಾಕಿ, ಒಳ್ಳೆ ಮಣ್ಣು ಹಾಕಿ, ಫಲವತ್ತಾದ ಭೂಮಿಲೇ ಆಗಿರಬೇಕು ಅಂತ ಹೇಳ್ತೀನಿ. ಒಳ್ಳೆ ಭೂಮಿ ಆಗಿದ್ರೆ ಒಳ್ಳೆ ಫಲವತ್ತಾದ ಕೊಡ್ತದೆ ಅಂತ ನಾನು ಫ್ರೆಂಡ್ಸ್ ನಾನು ಹೇಳಿ ಈ ಲೈವ್ನ ಎಂಡ್ ಮಾಡ್ತಾಯಿದ್ದೀನಿ.